ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ. ಅಕ್ರಮ ನುಸುಳುಕೋರರ ವಿರುದ್ಧ ಅಮಿತ್ ಶಾ ಬಿಗ್ ಪ್ಲಾನ್ ಘೋಷಣೆ ಮಾಡಿದ್ದಾರೆ. ಇತ್ತ ಭಾರತದಲ್ಲಿ ವೈರಲ್ ಆಗಿರೋ ಕಾಕ್ರೋಚ್ ಪಾರ್ಟಿ ಈಗ ಪಾಕಿಸ್ತಾನಕ್ಕೂ ಹರಡಿದೆ. ಮತ್ತೊಂದೆಡೆ 100 ಕಿಲೋಮೀಟರ್ ದೂರದಿಂದ ಶತ್ರುಗಳನ್ನು ಧ್ವಂಸ ಮಾಡೋ ಭಾರತದ ಹೊಸ ವಾಯುಅಸ್ತ್ರ ಡ್ರೋನ್ ಟೆಸ್ಟ್ ಸಕ್ಸಸ್ ಆಗಿದೆ. ದೇಶದ ರಾಜಕೀಯದಿಂದ ಡಿಫೆನ್ಸ್ ತನಕ ಹಲವಾರು ದೊಡ್ಡ ಬೆಳವಣಿಗೆಗಳು ನಡೆದಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಡಿರೋ ಬಿಗ್ ಅನೌನ್ಸ್ಮೆಂಟ್. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಗಡಿಗಳ ಮೂಲಕ ಅಕ್ರಮ ನುಸುಳುಕೋರರ ಸಮಸ್ಯೆ ಹೆಚ್ಚಾಗ್ತಾ ಇರೋದ್ರ ನಡುವೆ 6,000 ಕಿಲೋಮೀಟರ್ ಗಡಿಭಾಗವನ್ನು ಹೈಟೆಕ್ ಮಾಡೋ ಸ್ಮಾರ್ಟ್ ಬಾರ್ಡರ್ ಪ್ರಾಜೆಕ್ಟ್ ಘೋಷಣೆ ಮಾಡಿದ್ದಾರೆ. ಡ್ರೋನ್, ರಾಡಾರ್, ಸ್ಮಾರ್ಟ್ ಕ್ಯಾಮೆರಾ ಮತ್ತು ಎಐ ಆಧಾರಿತ ನಿಗಾ ವ್ಯವಸ್ಥೆಗಳ ಮೂಲಕ ಗಡಿಯ ಪ್ರತಿಯೊಂದು ಚಲನವಲನಗಳ ಮೇಲೂ ಕಣ್ಣಿಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ದೇಶದೊಳಗೆ ನುಸುಳಿಸಿರುವ ಅಕ್ರಮ ವಲಸಿಗರನ್ನು ಕೂಡ ಹುಡುಕಿ ಹೊರಹಾಕ್ತೀವಿ ಅಂತ ಕಠಿಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಪಾಕಿಸ್ತಾನ ಗಡಿಯಲ್ಲಿ ಡ್ರೋನ್ ಮೂಲಕ ಮಾದಕ ವಸ್ತು ಮತ್ತು ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಹೆಚ್ಚಾಗಿರೋದ್ರ ಹಿನ್ನೆಲೆ ಅಮಿತ್ ಶಾ ರಾಜಸ್ಥಾನ್ ಗಡಿ ಜಿಲ್ಲೆಗಳಿಗೆ ವಿಶೇಷ ಭೇಟಿ ಕೊಡ್ತಿದ್ದಾರೆ. ಬಿಎಸ್ಎಫ್ ಅಧಿಕಾರಿಗಳು ಮತ್ತು ಇಂಟೆಲಿಜೆನ್ಸಿ ತಂಡಗಳ ಜೊತೆ ಹೈ ಲೆವೆಲ್ ಮೀಟಿಂಗ್ ಕೂಡ ನಡೆಯಲಿದೆ. ಇನ್ನೊಂದು ಕಡೆ ಭಾರತದಲ್ಲಿ ವೈರಲ್ ಆಗಿರೋ ಕಾಕ್ರೋಚ್ ಜನತಾ ಪಾರ್ಟಿ ಈಗ ಪಾಕಿಸ್ತಾನಕ್ಕೂ ತಲುಪಿದೆ. ಅಲ್ಲಿ ಕಾಕ್ರೋಚ್ ಅವಾಮಿ ಪಾರ್ಟಿ ಮತ್ತು ಕಾಕ್ರೋಚ್ ಅವಾಮಿ ಲೀಗ್ ಅನ್ನೋ ಹೆಸರಿನಲ್ಲಿ ಹೊಸ ಸೋಷಿಯಲ್ ಮೀಡಿಯಾ ಪೇಜ್ಗಳು ಶುರುವಾಗಿವೆ. ಇದೇ ಟೈಮ್ನಲ್ಲಿ ಭಾರತದಲ್ಲೂ ವಿಚಿತ್ರ ಹೆಸರುಗಳು, ಪಕ್ಷಗಳು ಹುಟ್ಟಿಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ಶುರುವಾಗಿದೆ. ಆದರೆ ಈ ಸಿಜೆಪಿ ಅಕೌಂಟ್ನಿಂದ ರಾಷ್ಟ್ರೀಯ ಭದ್ರತೆ ಆತಂಕ ಇದೆ ಅಂತ ಇಂಟೆಲಿಜೆನ್ಸಿ ವರದಿ ಕೊಟ್ಟಿದೆ ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿದೆ. ಇತ್ತ ಡಿಫೆನ್ಸ್ ಸೆಕ್ಟರ್ನಿಂದ ಭಾರತಕ್ಕೆ ಭಾರೀ ಗುಡ್ ನ್ಯೂಸ್ ಸಿಕ್ಕಿದೆ. 100 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನು ಹೊಡೆಯಬಲ್ಲ ವಾಯುಅಸ್ತ್ರ ಡ್ರೋನ್ ಟೆಸ್ಟ್ ಸಕ್ಸಸ್ ಆಗಿದೆ. ಈ ಡ್ರೋನ್ 14,000 ಅಡಿ ಎತ್ತರದಿಂದ 90 ನಿಮಿಷಗಳ ಕಾಲ ಹಾರಾಡಿ ಟಾರ್ಗೆಟ್ ಗುರುತಿಸಿ ದಾಳಿ ಮಾಡಬಲ್ಲ ಸಾಮರ್ಥ್ಯ ಹೊಂದಿದೆ. ಇದರಲ್ಲಿ ಇನ್ಫ್ರಾರೆಡ್ ಕ್ಯಾಮೆರಾ, ರಿಯಲ್ ಟೈಮ್ ಕಂಟ್ರೋಲ್ ಮತ್ತು ರೀ-ಅಟ್ಯಾಕ್ ಸಿಸ್ಟಮ್ ಕೂಡ ಇರೋದು ವಿಶೇಷ. ಇತ್ತ ನೀಟ್ ಪೇಪರ್ ಲೀಕ್ ವಿವಾದ ಮತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪೇಪರ್ ಸಂಪೂರ್ಣ ಲೀಕ್ ಆಗಿಲ್ಲ, ಕೆಲ ಪ್ರಶ್ನೆಗಳು ಮಾತ್ರ ಸೋರಿಕೆ ಆಗಿವೆ ಅಂತ ಎನ್ಟಿಎ ಹೊಸ ವಾದ ಮುಂದಿಟ್ಟಿದೆ. ಸಂಸದೀಯ ಸಮಿತಿಯಲ್ಲಿ ಎನ್ಟಿಎ ಅಧಿಕಾರಿಗಳ ಗ್ರಿಲ್ ಮಾಡಲಾಗಿದೆ. ಸಿಬಿಐ ತನಿಖೆ ಮುಂದುವರೆದಿದ್ದು ಈಗಾಗಲೇ ಹಲವರನ್ನ ಬಂಧಿಸಲಾಗಿದೆ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಮಹಿಳೆಯರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇತ್ತ ರಾಜಕೀಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಜೊತೆ ರಹಸ್ಯ ಸಭೆಗಳು ನಡೆದಿದ್ದು ಅಧಿಕಾರ ಹಂಚಿಕೆ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ 31 ಸಜೀವ ಸ್ಫೋಟಗಳು ಪತ್ತೆಯಾಗಿದ್ದು ಭಾರೀ ಆತಂಕ ಸೃಷ್ಟಿಸಿದೆ. ಮಧ್ಯಪ್ರದೇಶದ ಭೂಶಾಲ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ರಾಜ್ಯಸಭಾ ಚುನಾವಣೆ ದಿನಾಂಕ ಘೋಷಣೆಯಾಗಿದ್ದು ಕರ್ನಾಟಕದ 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಇನ್ನು ಕ್ರೀಡಾ ಕ್ಷೇತ್ರಗಳಲ್ಲಿ ವಿನೇಶ್ ಫೋಗಟ್ಗೆ ದಿಲ್ಲಿ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. ಏಷ್ಯನ್ ಗೇಮ್ಸ್ ಟ್ರಯಲ್ಸ್ನಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಬೇಕು ಅಂತ ಆದೇಶಿಸಿದೆ. ಇತ್ತ ಷೇರುಪೇಟೆ ಗ್ರೀನ್ನಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡೂ ಏರಿಕೆ ಕಂಡಿವೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಇಳಿಕೆಯಾಗಿದ್ದು ಗ್ರಾಹಕರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.